ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ನಿಗದಿತ ಅವಧಿಗಿಂತ 3 ದಿನ ಮೊದಲೇ ಮುಗಿದೋಯ್ತು. ಒಟ್ಟಾರೆ ಈ ಅಧಿವೇಶನದ ಟೇಕ್ ಅವೇಸ್ ಏನು? ಈ ಅಧಿವೇಶನದಲ್ಲಿ ಯಾವ ವಿಚಾರಗಳ ಕುರಿತು ಚರ್ಚೆ ನಡಿಬೇಕಾಗಿತ್ತೋ ಅದು ಚರ್ಚೆ ನಡೆಯದಿರುವುದಕ್ಕೆ ಹೊಣೆಗಾರರು ಯಾರು? ಅದರಂತೆ ಈ ಅಧಿವೇಶನದ ಯಶಸ್ಸು ಯಾರಿಗೆ ಕಾಡ್ತಾ ಇತ್ತು, ಯಶಸ್ಸು ಆಗಕೂಡದು ಅಂತ ಯಾರಾದರೂ ಇಡೀ ಅಧಿವೇಶನದ ಚರ್ಚೆಯನ್ನ ಇನ್ನೊಂದನ್ನ ದಾರಿ ತಪ್ಪಿಸಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಆದ ಕೆಲವು ಮಾಹಿತಿಗಳು, ವಿಶ್ಲೇಷಣೆಗಳು ನನ್ನ ಬಳಿಗೆ ಅಂತ ಹೇಳಕ್ಕೆ ಹೊರಟಿದ್ದೀನಿ ನಾನು. ಸೊ ಈ ಮಳೆಗಾಲದ ಅಧಿವೇಶನ ಹಲವು ಕಾರಣಗಳಿಗೆ ಮುಖ್ಯ ಆಗಿತ್ತು. ಒಂದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಎದುರಿಸಿದ ಮೊದಲ ಅಧಿವೇಶನ. ಎರಡನೇದು, ನಾಯಕತ್ವ ಬದಲಾದದ್ದು ಸಿದ್ದರಾಮಯ್ಯ ಕೊನೆಯ ಸಾಲಿನಲ್ಲಿ ಕುಳಿತಿರುವಂತಹದ್ದು. ಹಾಗೇನೆ ಚರ್ಚೆ ನಡೆಸುವುದಕ್ಕೆ ಹಲವು ವಿಚಾರಗಳು, ಬಹಳ ಪ್ರಮುಖವಾದ ವಿಚಾರಗಳಿತ್ತು. ಎಲ್ಲರ ನಿರೀಕ್ಷೆ ಕೂಡ ಇತ್ತು ಈ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ. ರಾಜ್ಯ ಎದುರಿಸುತ್ತಿರುವಂತಹ ಬರಗಾಲ, 100ಕ್ಕೂ ಹೆಚ್ಚು ತಾಲೂಕಿನಲ್ಲಿ ಮಳೆ ಇಲ್ಲ, ರೈತ ಸಂಕಷ್ಟಕ್ಕೆ ಸಿಲುಕಿದಾನೆ, ಬಿತ್ತಿದ ಬಿತ್ತನೆ ಏನಿದೆ ಮೊಳಕೆ ಹೊಡಿತಾನೆ ಇಲ್ಲ, ಜಾನುವಾರುಗಳಿಗೆ ಹುಲ್ಲು ಮೇವು ಇಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗೇನೆ ಇಂತಹ ಸ್ಥಿತಿಯಲ್ಲೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು ಅನ್ನುವ ಸುಪ್ರೀಂ ಕೋರ್ಟ್ ಸೂಚನೆ, ಬೆಲೆ ಏರಿಕೆ, ಸಕ್ಕರೆ ಕೆಜಿಗೆ 70 ರೂಪಾಯಿ ದಾಟಿ ಹೋಯ್ತು, ಈರುಳ್ಳಿ 50 ರೂಪಾಯಿ ದಾಟ್ತು, ನಿರುದ್ಯೋಗ ಹೆಚ್ಚುತ್ತಾ ಇದೆ. ಚರ್ಚೆ ಮಾಡುವುದಕ್ಕೆ ನೂರಾರು ವಿಚಾರಗಳು, ಜನರ ನಿರೀಕ್ಷೆ ಇತ್ತು ಸದನದಲ್ಲಿ ಈ ಬಗ್ಗೆ ಎಲ್ಲ ಚರ್ಚೆ ನಡೆಯುತ್ತೆ ಅಂತ. ಆದರೆ ಚರ್ಚೆ ನಡೆದೇ ಇಲ್ಲ, ಚರ್ಚೆ ನಡೆಯದಂತೆ ನೋಡಿಕೊಳ್ಳಲಾಯಿತು. ಸೊ ಇದರ ಹಿಂದೆ ಯಾರಿದ್ರು? ಒಂದು ಕಲ್ಲಿಗೆ 2 ಹಕ್ಕಿಗಳನ್ನ ಹೊಡೆಯುವ ಒಂದು ಷಡ್ಯಂತ್ರ ರೂಪುಗೊಂಡಿತ್ತೆ. ಆ ಷಡ್ಯಂತ್ರವನ್ನ ರೂಪಿಸಿದವರು ಯಾರು? ಅವರು ಯಶಸ್ಸನ್ನ ಪಡೆದರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತ ಸುದ್ದಿ. ಒಂದು, ಇಡೀ ಸದನದಲ್ಲಿ ಒಂದೇ ಪ್ರಶ್ನೆ ಇತ್ತು, ನಾಗೇಂದ್ರ ಅವರ ರಾಜೀನಾಮೆಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಡೆಸಿದ ಹೋರಾಟ. ಸದನದ ಒಳಗೆ ಮತ್ತು ಹೊರಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ಬಿಜೆಪಿಗೂ ಗೊತ್ತಿತ್ತು, ಜೆಡಿಎಸ್ಗೂ ಗೊತ್ತಿತ್ತು, ಯಾವ ಕಾರಣಕ್ಕೂ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕಾಂಗ್ರೆಸ್ ಪಡೆಯಲ್ಲ, ಅವರು ಮಣಿಯುವುದಿಲ್ಲ. ಹೀಗೆ ಗೊತ್ತಿದ್ರೂ ಕೂಡ ಆ ವಿಚಾರವನ್ನ ಇಡೀ ಅಧಿವೇಶನ ಮುಗಿಯುವವರೆಗೆ ಅಥವಾ ಅಧಿವೇಶನವನ್ನ ಅನಿರ್ದಿಷ್ಟ ಕಾಲಕ್ಕೆ ಮುಂದೂಡುವವರೆಗೆ ಎಳೆದುಕೊಂಡು ಬಂದದ್ದು ಯಾವ ಕಾರಣದಿಂದ? ಬೇರೆ ವಿಚಾರಗಳ ಚರ್ಚೆ ನಡಿಲೇ ಕೂಡದು ಅನ್ನುವಂತಹ ಒಂದು ಗುಪ್ತ ಎಜೆಂಡಾ ಒಳಗಡೆ ಇತ್ತ ಹಾಗನ್ಸುತ್ತೆ. ಅದೇ ರೀತಿಯ ಮಾಹಿತಿಗಳು ಬರ್ತಾ ಇವೆ. ಯೂಸ್ವಲಿ ಇಂಥ ವಿಚಾರಗಳು ಇರುತ್ತೆ. ನೀವು ರಾಜೀನಾಮೆಗೆ ಒತ್ತಾಯಿಸಿದರೆ, ಇನ್ನೊಂದು ಒತ್ತಾಯಿಸಿದ್ರೆ, ಸೊ ಒಂದಿನ 2 ದಿನ ಚರ್ಚೆ ಮಾಡ್ತಾರೆ, ಧರಣಿ ಮಾಡ್ತಾರೆ, ಜನತಂತ್ರ ವ್ಯವಸ್ಥೆ ಅದು. ನಂತರ ಬೇರೆ ಕಲಾಪಗಳನ್ನ ನಡೆಯುತ್ತವೆ. ಯೂಸ್ವಲಿ ಸದನದಲ್ಲಿ ನೀವು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷಗಳ ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ, ಅಲ್ಲಿ ಕೂತ್ಕೋತಾರೆ, ಚರ್ಚೆ ಮಾಡ್ತಾರೆ. ಸೊ ಯಾವ ವಿಚಾರಗಳ ಚರ್ಚೆ ಮಾಡಬೇಕು, ಹೇಗೆ ಮಾಡಬೇಕು, ಇದು ಜನತಾಂತ್ರಿಕವಾದಂತಹ ಒಂದು ವಿಧಾನ. ಆದರೆ ಇದು ಯಾವುದೂ ಇಲ್ಲದೇನೆ ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಬಂದದ್ದು ಬಿಜೆಪಿ ಜೆಡಿಎಸ್ ನ ಇಡೀ ಈ ಕಾರ್ಯಸೂಚಿ ಏನಿತ್ತು ಸದನದಲ್ಲಿ, ಅದು ಬಹಳ ಡಿಫ್ರೆಂಟ್ ಆಗಿತ್ತು. ಅದರಲ್ಲಿ 2 ಉದ್ದೇಶಗಳಿದ್ದು ಅಂತ ಅನ್ಸುತ್ತೆ. ಒಂದು, ಈ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರಥಮ ಈ ಒಂದು ಮಳೆಗಾಲದ ಅಧಿವೇಶನ ಏನಿದೆ, ಇದು ಯಶಸ್ವಿ ಆಗ್ಕೂಡುದು, ಏನೂ ಕಾರ್ಯಕಲಾಪವನ್ನ ನಡೆಸದೆ ಸದನ ಮುಂದಕ್ಕೆ ಹೋಯ್ತು ಅನ್ನುವುದೇನಿದೆ
ಅದು ಇತಿಹಾಸದಲ್ಲಿ ದಾಖಲಾಗಬೇಕು. ದಿಸ್ ದ ಫಸ್ಟ್ ಎಜೆಂಡಾ. ಸೆಕೆಂಡ್ ಎಜೆಂಡಾ ಬಿಜೆಪಿಯ ಒಳಗಿನ ಬಡ ರಾಜಕಾರಣ. ಇಲ್ಲಿ ಏನೂ ನಡೆಯುವುದಕ್ಕೆ ಕೊಡದೇನೆ, ಸೊ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ನಾನು, ಎಲ್ಲವೂ ನನ್ನ ನಿಯಂತ್ರಣದಲ್ಲಿ ನಡೆಯುತ್ತೆ ಅನ್ನೊಂದು ಮೆಸೇಜ್ ಕೊಡುವ ಯತ್ನವನ್ನ ಆರ್ ಅಶೋಕ್ ಮಾಡಿದಂತೆ ಕಾಣ್ತಾ ಇದೆ. ಹಾಗಿದ್ರೆ ಇದ್ರ ಹಿಂದಿರುವವರು ಯಾರು ಅದನ್ನು ಹೇಳ್ತೀನಿ. ಸೊ ಅಂದ್ರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡೆಯೋದು ಅಂದ್ರೆ, ಒಂದು ಹಕ್ಕಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಇನ್ನೊಬ್ಬರು ವಿಜಯೇಂದ್ರ ಅವರು. ಸೊ ಇವರಿಬ್ಬರನ್ನು ಗುರಿಯಾಗಿಟ್ಟುಕೊಂಡು ಅಶೋಕ್ ಇಡೀ ಶಾಸನ ಸಭೆಯಲ್ಲಿ ನಡೆಯಬೇಕಾದ ಚರ್ಚೆ, ಹೋರಾಟ, ಪ್ರತಿಭಟನೆ ಎಲ್ಲವನ್ನ ದಾರಿ ತಪ್ಪಿಸುವ ಕೆಲಸ ಮಾಡಿದಾಗ ಕಾಣುತ್ತೆ. ಹಾಗಿದ್ರೆ ಅವ್ರ ಹಿಂದಿರುವವರು ಯಾರು? ಯಾರು ಅಶೋಕ್ ಅವರನ್ನ ನಿರ್ದೇಶಿಸ್ತಾ ಇದ್ದಾರೆ? ಒಂದು, ಈ ಪ್ರಶ್ನೆಗೆ ಉತ್ತರ ಪಡಿಬೇಕಾದ್ರೆ ಸ್ವಲ್ಪ ಸೆಷನ್ ನಡೆಯೋದಕ್ಕಿಂತ ಮೊದಲು ನಾವು ಹೋಗ್ಬೇಕು. ಹಾಗೇನೆ ಯಾವಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಅದರಿಂದ ಬೇಸರ, ದುಃಖ, ಅಸಹಾಯಕತೆ, ವೈಯಕ್ತಿಕ ತಮ್ಮ ಸಾಮ್ರಾಜ್ಯ ಕುಸಿಯುತ್ತೆ ಅನ್ನುವ ಭಯ ಎಲ್ಲ ಉಂಟಾದದ್ದು ಯಾರಿಗೆ? ಇದ್ದಕ್ಕಿದ್ದ ಹಾಗೆ ಬಿಜೆಪಿ ಮತ್ತು JDS ಒಂದಾಗಿ ಹೋರಾಟ ಮಾಡಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡು ಎಲ್ಲವನ್ನ ಅಶೋಕ್ ಜೊತೆ ಚರ್ಚೆ ಮಾಡ್ತಾ, ಅದಕ್ಕೆ ಪಕ್ಷದ ವರಿಷ್ಠರ ಆಶೀರ್ವಾದ ಸಿಗುತ್ತಾ ಅಂತ ಪಡೆದುಕೊಂಡು ಮಾಡಿದ್ ಯಾರು? ಅದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ. HD ಕುಮಾರಸ್ವಾಮಿ ಹೊರಗಡೆ ಇದ್ದು ಶಾಸನ ಸಭೆಯೊಳಗೆ ಪ್ರತಿಪಕ್ಷಗಳನ್ನ ನಿಯಂತ್ರಿಸ್ತಾ ಇದ್ರು. ಇಡೀ ಸದನದ ಕಾರ್ಯಕಲಾಪ ಹಾಳಾಗೋಯ್ತು. ಯಾವ ವಿಚಾರ ಬಗ್ಗೆ ಚರ್ಚೆ ಮಾಡ್ಬೇಕು ಆ ಬಗ್ಗೆ ಚರ್ಚೆ ಆಗಿಲ್ಲ. ಈ ಎಲ್ಲ ದೂರ್ ಬರೋದು ಯಾರ ಮೇಲೆ? ಪ್ರತಿಪಕ್ಷದ ನಾಯಕರ. ಕುಮಾರಸ್ವಾಮಿ ಸೇಫ್, ಅವ್ರ ಮೇಲೆ ಆರೋಪ ಇಲ್ಲ. ಆರೋಪವನ್ನು ತೆಗಬೇಕಾದ್ದು ಅಶೋಕ್ ಅವರು. ಅಶೋಕ್ ಬಹಳ ಸಂದರ್ಭದಲ್ಲಿ ಅವರು ಹುಂಬರಂತೆ ಕಾಣ್ತಾರೆ. ಹುಂಬುತನ ಇದೆಯಲ್ಲ, ಅವರು ಅಂದ್ರೆ ಸ್ವತಂತ್ರವಾಗಿ ಯೋಚನೆ ಮಾಡುವ, ಕಾರ್ಯತಂತ್ರವನ್ನ ರೂಪಿಸುವ ಒಂದು ಶಕ್ತಿ ಅವ್ರಿಗಿದ್ದಂತೆ ಕಾಣ್ತಾ ಇಲ್ಲ. ಅವ್ರಿಗೆ ಯಾರಾದ್ರೂ ಒಬ್ರು ಸೂಚನೆ ಕೊಡಬೇಕು. ಮತ್ತು ಬಹಳ ಮುಖ್ಯವಾಗಿ ಅವರಿಗೆ ಓದು ಕೂಡ ಇಲ್ಲ. ನೀವು ಓದಿದ್ರೆ ನಿಮಗೆ ಜ್ಞಾನಾರ್ಜನೆ ಆಗುತ್ತೆ, ಓದದೇ ಇದ್ರೆ ಯಾವ ಅರ್ಜನೆನೂ ಆಗಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಅಶೋಕ್. ಅವ್ರಿಗೆ ಯಾರು ಸಾಮ್ರಾಟ್ ಅಶೋಕ್ ಅಂತ ಹೇಳ್ಬಿಟ್ಟು ನಮ್ಮ ಮಾಧ್ಯಮದವರೆಲ್ಲ ಏನು ಕಲ್ತ್ಕೊಳ್ಳೋದು? ಪಾಪ ಸಾಮ್ರಾಟರಲ್ಲ, ಏನೂ ಅಲ್ಲ. ಅವ್ರನ್ನ ಬಹುಬೇಗ ಕ್ಯಾಪ್ಚರ್ ಮಾಡ್ಕೋಬಹುದು. ಸೊ ಯಾವಾಗ ವಿಜೇಂದ್ರ ಅವರನ್ನ ಏನಿದ್ದಾರೆ ಅವರ ಅಧ್ಯಕ್ಷರಾದರು, ಯಡಿಯೂರಪ್ಪ ವಿಜೇಂದ್ರ ಅವರ ವಿರುದ್ಧ ಕುಮಾರಸ್ವಾಮಿ ಅವರಿಗೆ ಸಿಟ್ಟಿತ್ತು, ಆ ಸಂದರ್ಭದಲ್ಲಿ ಬಿಜೆಪಿಯ ಒಳಗೆ ನಿಯಂತ್ರಿಸುವುದಕ್ಕೆ ಕುಮಾರಸ್ವಾಮಿ 2-3 ರೀತಿಯ ಪ್ರಯತ್ನವನ್ನು ಮಾಡಿದ್ರು. ಅದು ನಾನು ನಿಮಗೆ ಈ ಹಿಂದೆ ವಿಶ್ಲೇಷಣೆ ಕೂಡ ಹೇಳಿದ್ದೀನಿ. ಒಂದು, ತಮ್ಮ ಬೇಕಾದ ಅಧ್ಯಕ್ಷರನ್ನ ಕೂಡಿಸ್ಬೇಕು, ತಮ್ಮ ಮಾತು ಕೇಳುವ, ಕೇವಲ ಮಾತು ಕೇಳುವಲ್ಲ, ತಮ್ಮ ನಿರ್ದೇಶನದಂತೆ ನಡೆಯುವ ಅಧ್ಯಕ್ಷರು ಬೇಕು ಅಂತ ಈ ಕುಮಾರಸ್ವಾಮಿ ಟ್ರೈಡ್ ಹಿಸ್ ಬೆಸ್ಟ್. ಅದಕ್ಕೆ ಎಸ್ಪೆಷಲಿ ಸೋಮಣ್ಣ ಅಂತ ಬೆನ್ನೆಲುಬಿಲ್ಲದ ನಾಯಕರನ್ನ ಕೂಡಿಸೋಕೆ ಟ್ರೈ ಮಾಡೋದು. ಸೋಮಣ್ಣ ಆಗಿದ್ರೆ ತಮ್ಮ ಏಜೆಂಟ್ ಅಂತ ಇರ್ತಾರೆ ಅನ್ನೋದು ಅವರ ನಂಬಿಕೆ ಆಗಿತ್ತು. ಆದ್ರೆ ಬಿಜೆಪಿ ವರಿಷ್ಠರು ಅದಕ್ಕೆ ಸೊಪ್ಪು ಹಾಕಿಲ್ಲ. ಅವ್ರಿಗೆ ಗೊತ್ತಿತ್ತು ಅಂದ್ರೆ ವಿಜೇಂದ್ರ ಅವ್ರನ್ನ ಬದಲಿಸೋದಾಗ್ಲಿ ಅದು ಅಂತ ಸುಲಭವಾದುದಲ್ಲ ಅಂತ. ಯಾಕಂದ್ರೆ ಯಡಿಯೂರಪ್ಪ ಆಗ್ಲಿ ವಿಜೇಂದ್ರ ಆಗ್ಲಿ ಅವರು ಇಡೀ ಪಕ್ಷವನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಸಕ್ಸಸ್ ಅನ್ನ ಎಷ್ಟು ತರ್ತಾರೆ ಅನ್ನೋದಕ್ಕಿಂತ ಅವರು ಇಲ್ಲದಿದ್ರೆ ಬಿಜೆಪಿಗೆ ಆಗಿರುವ ಡ್ಯಾಮೇಜ್ ಇದೆಯಲ್ಲ, ಅದು ಬಹಳ ಸ್ಪಷ್ಟವಾಗಿ ಬಿಜೆಪಿ ವರಿಷ್ಠರಿಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಬಿಜೆಪಿ ವರಿಷ್ಠರು ಈ ಎಲ್ಲ ಒತ್ತಡಗಳ ನಡುವೆ ಕೂಡ ಅಧ್ಯಕ್ಷರನ್ನ ಬದಲು ಮಾಡೋದಾಗ್ಲಿ ಇನ್ನೊಂದು ಮಾಡೋದೇ ಮಾಡಿಲ್ಲ. ಬಟ್ ಎಲ್ಲರ ನಡುವೆ ಹೊಂದಾಣಿಕೆ ಮಾಡುವಂತಹ ಯತ್ನವನ್ನು ಮಾಡಿದ್ರು. ಅವಾಗ ಮೆಸೇಜ್ಗಳನ್ನ ಕೊಡೋದು, ಮಾತನಾಡೋದು, ಇನ್ನ ಕೆಲಸಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಫ್ರಸ್ಟ್ರೇಷನ್ ಇತ್ತು. ಅವ್ರಿಗೆ 2 ರೀತಿ ರಾಜಕೀಯವಾಗಿ ಅವರಿಗೆ ಆಘಾತ ಆಗಿತ್ತು. ಒಂದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದದ್ದು ಒಕ್ಕಲಿಗರ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ತಾರೆ, ತಮ್ಮ ಅಸ್ತಿತ್ವ
ಏನಿದೆ ಅದಕ್ಕೆ ಖತರ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಒಂದ್ ಕಡೆಯಿಂದ. ಬಹಳ ಸೀರಿಯಸ್ ಆದ್ದು. ಅದ್ರ ಜೊತೆಗೆ ವಿಜೇಂದ್ರ ಅಧ್ಯಕ್ಷರಾಗಿದ್ರೆ, ಯಡಿಯೂರಪ್ಪ ಪವರ್ಫುಲ್ ಆಗಿದ್ರೆ, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಆಯಸ್ಸಿದೆಯಲ್ಲ, ಅದು ಎಷ್ಟು ಕಾಲ ಅಂತ ತೀರ್ಮಾನ ತಗೊಳಕ್ ಆಗದೆ ಇರಬಹುದು. ಅಥವಾ ಅವರಿಬ್ಬರ ಪ್ರಭಾವ ಇದ್ರೆ 28ರ ಚುನಾವಣೆಯ ಸಂದರ್ಭದಲ್ಲಿ ಇದಕ್ಕಿದ್ದಾಗ ಮೈತ್ರಿ ಮುರಿದು ಹೋಗ್ಬಿಟ್ರೆ, ಮೈತ್ರಿ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರೆ, ಆ ಭಯ ಕೂಡ ಅವರಿಗೆ ಕಾಡ್ತಾ ಇತ್ತು. ಅದ್ರ ಜೊತೆಗೆ ಬಹಳ ಸ್ಪಷ್ಟವಾಗಿ ಕುಮಾರಸ್ವಾಮಿಗೆ ಇದ್ದುದು, ಬಹಳ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದ್ದೇನು ಅಂದ್ರೆ, ಒಂದು, ದೇವೇಗೌಡರು ಇರುವವರೆಗೆ ಬಿಜೆಪಿಯಲ್ಲಿ ತಮ್ಮ ಸ್ಥಾನ ಅಷ್ಟು ಅಭದ್ರ ಆಗಲ್ಲ. ಯಾಕಂದ್ರೆ ಮಾಜಿ ಪ್ರಧಾನಿಗಳು, ಅವ್ರ ಬಗ್ಗೆ ಮೋದಿ ಅವರಿಗೆ ವೈಯಕ್ತಿಕವಾದ ಗೌರವ ಪ್ರೀತಿ ಇದೆ. ಆದರೆ ದೇವೇಗೌಡರ ನಂತರದ ಸ್ಥಿತಿ ಏನು, ಅದು ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದ್ದು. ಸೊ ಅದ ಕಾರಣಕ್ಕಾಗಿ ರಾಜ್ಯ ಬಿಜೆಪಿಯನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮೂಲಕ ಈ ಮೈತ್ರಿ ಏನಿದೆ, ಈ ಮೈತ್ರಿ ಜೀವಂತವಾಗಿದ್ದು 28ರ ಚುನಾವಣೆಯಲ್ಲಿ ತಾವು ಆಯ್ಕೆ ಆಗ್ಬೋದು, ತಾವು ಮುಖ್ಯಮಂತ್ರಿ ಆಗ್ಬೇಕು. ತಾವು ಮುಖ್ಯಮಂತ್ರಿ ಆದ್ಮೇಲೆ ನಂತರ ಬೇಕಾದ್ರೆ ಮಗನಿಗೆ ಇದು ಪಟ್ಟಾಭಿಷೇಕ ಮಾಡಿ ಎದ್ದು ಹೋಗ್ಬೇಕು ಅನ್ನೋದು ಅವರ ಐಡಿಯಾ. ಆದ್ರೆ ಅವರಿಗೆ ಇರುವ ಸಮಸ್ಯೆ ಅಂದ್ರೆ, ಒಂದು, ಒಕ್ಕಲಿಗರ ಸಾಮ್ರಾಜ್ಯವನ್ನ ಕಳೆದುಕೊಳ್ಳುವಂತಹ ಅಪಾಯ. ಇನ್ನೊಂದು ಕಡೆ ಬಿಜೆಪಿ, ರಾಜ್ಯ ಬಿಜೆಪಿ ತಮ್ಮ ನಿಯಂತ್ರಣಕ್ಕೆ ಬರದೇ ಇರೋದು, ಇವರ ಡಿಕ್ಟೇಷನ್ ಅಂತೆ ವಿಜೇಂದ್ರ ಆಗಲಿ ಯಡಿಯೂರಪ್ಪನವರಾಗಲಿ ನಡೀದೇ ಇರೋದು. ಆ ಕಾರಣಕ್ಕೆ ಅವರು ಯೋಚನೆ ಮಾಡಿದ್ದು, ಈ ಒಂದು ಅಧಿವೇಶನದ ಸಂದರ್ಭದಲ್ಲೇ ಒಂದು ಕಲ್ಲು ಹೊಡೆಯೋಣ, 2 ಹಕ್ಕಿ ಬಿದ್ದೋಗ್ಲಿ ಅಂತ. ಒಂದು, ಇದೇ ಇಡೀ ಸದನ ವೈಫಲ್ಯ ಏನಿದೆ, ಆ ವೈಫಲ್ಯದ ದುಷ್ಪರಿಣಾಮ ಮುಖ್ಯಮಂತ್ರಿಗಳ ಮೇಲೆ ಆಗತ್ತೆ. ಇನ್ನೊಂದು, ಸದನದಲ್ಲಿ ಎಸ್ಪೆಷಲಿ ಶಾಸಕಾಂಗ ಪಕ್ಷದ ನಾಯಕರೇ ಗ್ರೇಟು, ಅವರದ್ದೇನೆ, ಅವರು ಹೇಳಿದಂತೆ ನಡೆಯುತ್ತೆ. ಆದ್ರಿಂದ ಅಶೋಕ್ ಅವ್ರನ್ನ ಎಮರ್ಜ್ ಮಾಡೋದು. ನೀವನ್ ಈ ಬಿಡದಿ ಹೋರಾಟದ ಸಂದರ್ಭ, ಅದಕ್ಕೂ ಮೊದಲಿದನು ಕೂಡ ಬಿಜೆಪಿಯಲ್ಲಿ ತಮ್ಮ ಡಮ್ಮಿಯಾಗಿ ಅಶೋಕ್ ಅವರನ್ನ ಕುಮಾರಸ್ವಾಮಿ ಅವರು ಬಳಸ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಸದನದಲ್ಲೂ ಕೂಡ ಅವರು ಅಶೋಕ್ ಅವರನ್ನ ಡಮ್ಮಿಯಾಗಿ ಬಳಸಿ ಬೇರೆ ಯಾವುದೇ ಕಾರ್ಯಕಲಾಪಗಳು ನಡೆಯದಂತೆ ನೋಡ್ಕೊಂಡ್ರು. ಮೊದಲೇ ಇದು ಶಾರ್ಟ್ ಆದಂತ ಅಧಿವೇಶನ ಆಗಿತ್ತು, ಅದರಲ್ಲೂ 3-4 ದಿವಸ ಕಡತ ಮಾಡಿ ಉಳಿದ ದಿವಸ ಅವ್ರು ಅಟ್ಬಿಡಿ. ಏನ್ ಮಾಡಿದ್ರಪ್ಪ ಈಗೆಲ್ಲೋ ನಾಗೇಂದ್ರ ರಾಜೀನಾಮೆಗೆ ಪಾದಯಾತ್ರೆನೋ ಇನ್ನೊಂದೋ ಮತ್ತೊಂದೋ ಮಾಡ್ಬೋದು. ಆದರೆ ಜನರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸೋದಕ್ಕಾಗಲ್ಲ ಅಂತಂದ್ರೆ ಜನ ಏನಂತ್ಕೋಬೇಕು? ಒಂದು ಸದನ ಇರುವುದು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಲ್ವಾ? ಗಂಭೀರವಾದ ವಿಚಾರಗಳಿವೆ, ಅದು ಯಾವುದಕ್ಕೂ ಕೂಡ ಚರ್ಚೆ ಆಗದಂತೆ ನೋಡಿಕೊಂಡದ್ದಿದೆಯಲ್ಲ, ಅದಕ್ಕೆ ಜನ ಚೀತು ಅಂತ ಹೇಳಿದೆ ಬಿಡ್ತಾರೆ ಈ ಪ್ರತಿಪಕ್ಷಗಳಿಗೆ ಅಲ್ವಾ? ಅದರ ಜೊತೆಗೆ ಬಹಳ ಸ್ಪಷ್ಟವಾಗಿ ಒಂದು, ಡಿ ಕೆ ಶಿವಕುಮಾರ್ ಅವರಿಗೆ ಇದು ಹನಿಮೂನ್ ಪೀರಿಯಡ್ ಅಂತ ಇವ್ರು ಸುಮ್ಮನಿರ್ಬೋದು, ಅಥವಾ ಸಿದ್ದರಾಮಯ್ಯನವ್ರನ್ನ ಹೇಗೆ ಪ್ರತಿಪಕ್ಷಗಳ ವಿರೋಧ ಮಾಡ್ತಿದ್ವೋ ಆ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ನವ್ರನ್ನ ವಿರೋಧ ಮಾಡದಿರ್ಬೋದು. ಯಾಕಂದ್ರೆ ಬಿಲಾಂಗ್ಸ್ ಟು ಅಪ್ಪರ್ ಕಾಸ್ಟ್ ಅಂತ, ಅಪ್ಪರ್ ಕಾಸ್ಟ್ ಪಾಲಿಟಿಕ್ಸ್ ಕೂಡ ಇದೆ ಇದರಲ್ಲಿ. ಆದ್ರಿಂದ ಇದು ಒಟ್ಟಾರೆಯಾಗಿ ಲಾಭ ಆಗುವುದು ಯಾರಿಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪ್ರತಿಪಕ್ಷಗಳು ಇದೇ ಸ್ಥಿತಿಯಲ್ಲಿ ಮುಂದುವರಿದರೆ ಅವರು ಅಸ್ತಿತ್ವವನ್ನು ಕಳ್ಕೋತಾರೆ. ಏನೋ ಮಾಡಕ್ ಹೋಗ್ಬಿಟ್ಟು ಏನೋ ಆಗತ್ತೆ. ಗಣಪತಿ ಮಾಡಕ್ ಹೋಗೋ ಅಪ್ಪನ ಮಾಡೋದು ಅಂತ ನಮ್ಮದೊಂದು ಗಾದೆ ಇದೆ, ಅದೇ ಆಗತ್ತೆ. ಅಲ್ಟಿಮೇಟ್ಲಿ ಅಪೋಸಿಷನ್ ವಿಲ್ ಸಫರ್. ಹೀಗೆ ಈ ಅಪೋಸಿಷನ್ ಏನಾದ್ರೂ ದುರ್ಬಲಗೊಂಡ್ರೆ ಸಫರ್ ಆಗುವ ಸ್ಥಿತಿ ಬದಲೇ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನ ಕೇಂದ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಹೊರಬೇಕಾಗುತ್ತೆ. ಮತ್ತು ಈ ಮೈತ್ರಿ ಏನಿದೆ, ಈ ಮೈತ್ರಿ ಇಂತಹ ರಾಜಕಾರಣದಿಂದ ಸಫಲ ಆಗೋದಿಲ್ಲ. ಬಹಳ ಸ್ಪಷ್ಟವಾಗಿ ಯಡಿಯೂರಪ್ಪನವ್ರನ್ನು, ವಿಜೇಂದ್ರ ಅವರನ್ನೆಲ್ಲ ವಿರೋಧ ಮಾಡಿಬಿಟ್ಟು ಅಥವಾ ಅವರು ದುರ್ಬಲಗೊಳಿಸುವ ಯತ್ನ ಮಾಡಿದರೆ ಒಟ್ಟಾರೆಯಾಗಿ ಪಾರ್ಟಿ ವಿಲ್ ಸಫರ್. ಅವಾಗ ಕಾಂಗ್ರೆಸ್ ಮತ್ತೆ ಅಧಿಕಾರದಲ್ಲಿ ಬರುವ ಸ್ಥಿತಿ ನಿರ್ಮಾಣ ಆಗಬಹುದು ಅಂತ. ಇಂತಹ ಇದನ್ನ ನಾನು ರಾಜಕೀಯ ವಿಧ್ವಂಸಕ ಕೃತ್ಯ ಅಂತ ಕರಿತೀನಿ. ಈ ರಾಜಕೀಯ ವಿಧ್ವಂಸಕ ಕೃತ್ಯವನ್ನ ಕುಮಾರಸ್ವಾಮಿ ಮತ್ತು
ಆರ್ ಅಶೋಕ್ ಇಬ್ಬರು ಸೇರಿ ಮಾಡಿದಂತೆ ಕಾಣುತ್ತೆ. ಮುಂದೇನ್ ಮಾಡ್ತಾರೆ ಲೆಟ್ ಅಸ್ ವೇಟ್ ಅಂಡ್ ಸೀ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನ ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.